ಮಾಹಿತಿಗಾಗಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಪ್ರಚಂಡ ಜಯ, ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೇರ್ತಾ ಇದೆ. ಬಿಜೆಪಿ 208 ಸ್ಥಾನ ಪಡ್ಕೊಂಡಿರೋದು, 207 ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕಮಲ ಪಡೆ. ಟಿಎಂಸಿಯ 15 ವರ್ಷಗಳ ಆಡಳಿತ ಅಂತ್ಯ ಆಗಿದೆ, ಬ್ರೇಕ್ ಹಾಕಿದೆ ಬಿಜೆಪಿ. ಸ್ವತಃ ಮಮತಾ ಬ್ಯಾನರ್ಜಿನೇ ಹೀನಾಯ ಸೋಲು. ಅದು ಜಸ್ಟ್ ಸೋಲಲ್ಲ, ಅದು ಜಸ್ಟ್ ಫೇಲ್ ಅಲ್ಲ, ಹೀನಾಯ ಸೋಲು. ಅದು 15,105 ಮತಗಳ ಸೋಲು. ಬಬಾನಿಪುರದಲ್ಲಿ ಸುವೇಂದು ವಿರುದ್ಧ ಸೋಲನ್ನ ಕಂಡ್ರು. ಕಳೆದ ಬಾರಿ 2021ರಲ್ಲಿ ನಂದಿಗ್ರಾಮದಲ್ಲಿ ಸೋಲನ್ನ ಕಂಡಿದ್ರು. ಮೊದಲ ಬಾರಿಗೆ ಬಂಗಾಳದಲ್ಲಿ ಅರಳಿರುವಂಥದ್ದು ಕಮಲ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆಯ ಸರ್ಕಸ್, ಯಾರಿಗೆ ಒಲಿಯುತ್ತೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಪಟ್ಟ ಅಂತ ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಸುವೇಂದು ಅಧಿಕಾರಿನೇ ಮಾಡ್ತಾರೆ ಅಂತ. ಆದರೆ ಬಿಜೆಪಿಗಳು ಹೇಳ್ತಾ ಇರುವಂಥದ್ದು, ಬಿಜೆಪಿ ಮೂಲಗಳ ಪ್ರಕಾರ ಒಂದೇ ಆಯ್ಕೆ ಅಲ್ಲ, ನಮ್ಮ ಹತ್ರ ಇದಾವೆ ಆಯ್ಕೆಗಳು ಅಂತ ಹೇಳ್ತಾ ಇದ್ದಾರೆ. ಅವರು ಗಾಲರಿ ಭಟ್ಟಾಚಾರ್ಯ ಅವರ ಹೆಸರು ಹೇಳ್ತಾ ಇರುವಂಥದ್ದು, ಅಗ್ನಿಹೋತ್ರ ಪೌಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು, ದಿಲೀಪ್ ಘೋಷ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಚ್ಚರಿ ಅಭ್ಯರ್ಥಿ ಆಯ್ಕೆ ಆಗುತ್ತಾ ಅಂತ. ಆದರೆ ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಅಧಿಕಾರಕ್ಕೇರಲಿಕ್ಕೆ ಪ್ರಮುಖ ಕಾರಣಕರ್ತರು, ಒಂದು ಗಟ್ಟಿ ನಾಯಕತ್ವ, ಒಂದು ಫೇಸ್ ಅಂತ ಕಾಣಿಸಿದ್ದು, ಸಂಘಟನೆ ಅಂತ ಮಾಡಿದ್ದು, ಪ್ರತಿಪಕ್ಷದಲ್ಲಿ ಇತ್ಕೊಂಡು ಮಮತಾ ಬ್ಯಾನರ್ಜಿ ಅವರನ್ನ ಸಮರ್ಥವಾಗಿ ವಿಧಾನಸಭೆಯ ಒಳಗಡೆ ಹೊರಗಡೆ ಎದುರಿಸಿದ್ದು ಅಂದ್ರೆ ಅದು ಅಧಿಕಾರಿ ಸುವೇಂದು ಅಧಿಕಾರಿ. ಸಿಎಂ ಅಭ್ಯರ್ಥಿ ಆಯ್ಕೆಗೆ ಶೀಘ್ರವೇ ವೀಕ್ಷಕರನ್ನ ನೇಮಕ ಮಾಡಲಾಗುತ್ತೆ. ಇನ್ನು 2 ದಿನಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಯಾರು ಪಶ್ಚಿಮ ಬಂಗಾಳದ ಮೊದಲ ಸಿಎಂ ಆಗ್ತಾರೆ, ಬಿಜೆಪಿಯ ಸಿಎಂ ಆಗ್ತಾರೆ ಅನ್ನುವಂಥ ಕುತೂಹಲ ಇದೆ. ಸುವೇಂದು ಅಧಿಕಾರಿ 1 ಬಾರಿ ಅಲ್ಲ 2 ಬಾರಿ ಸೋಲಿಸಿದ್ದು. ಮಾಸ್ ಲೀಡರ್ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದ್ದು. ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಕೆಪಾಸಿಟಿ, ಕೇಪಬಿಲಿಟಿ ಹೇಗಿದೆ ಅಂತ. ಅವರನ್ನ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ತಾರಾ? ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಕ್ಷವನ್ನ ಬಿಟ್ಟು ಬಂದಿದ್ದು ಯಾಕೆ ಸುವೇಂದು ಅಧಿಕಾರಿ? ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಉತ್ತರಾಧಿಕಾರಿ ತರ ಬಿಂಬಿಸಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಬಿಟ್ಟರೆ ನೆಕ್ಸ್ಟ್ ಇವರೇ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರಲೇ ಅಲ್ಲಿ ವೈಮನಸ್ಸು ಬಂದು ಅವ್ರು ಬಿಜೆಪಿಗೆ ಬಂದಿದ್ದು. 3 ಸ್ಥಾನದಲ್ಲಿದ್ದಂಥ ಬಿಜೆಪಿಯನ್ನ 72 ಸ್ಥಾನದವರೆಗೆ ತೆಗೆದುಕೊಂಡು ಹೋಗಿದ್ದು 2021ರಲ್ಲಿ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸುವೇಂದು ಅಧಿಕಾರಿ, ನೋ ಡೌಟ್. ತೊಡೆ ತಟ್ಟಿ ನಿಂತಿದ್ರು. 300 ಕೇಸ್ ಹಾಕ್ಸ್ಕೊಂಡಿರೋದು, 300 ಕೇಸ್ ಸುವೇಂದು ಅಧಿಕಾರಿ ಹಾಕ್ಸ್ಕೊಂಡಿರೋದು. 2021ರಿಂದ 2026ರಲ್ಲಿ ಟಿಎಂಸಿ ಹಾಕಿರೋದು ಇವ್ರ ವಿರುದ್ಧ 300 ಕೇಸು. 10-20 ಕೇಸ್ ಅಲ್ಲ. ಮತ್ತೆ ಎಷ್ಟು ಟಾರ್ಗೆಟ್ ಆಗಿದ್ರು ಗೊತ್ತಾಗುತ್ತೆ. ಅಂದ್ರೆ ಒಬ್ಬ ನಾಯಕನ ವಿರುದ್ಧ ಅಷ್ಟು ಕೇಸ್ಗಳು ಬರ್ತವೆ ಅಂದ್ರೆ ಆ ವ್ಯಕ್ತಿ ಅಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ, ಅವ್ರ ದಾರಿಗೆ ತೊಡಕಾಗ್ತಾ ಇದ್ದಾನೆ ಅಂತ, ಕಲ್ಲು ಮುಳ್ಳಾಗ್ಬಿಟ್ಟಿದ್ದಾರೆ ಅಂತ. ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಸುವೇಂದು ಅಧಿಕಾರಿ. ಸಿಎಂ ಸ್ಥಾನಕ್ಕೆ ಮೇನ್ ರೇಸ್ ಫ್ರಂಟ್ ರನ್ನರ್ ಇವರೇ. ನಾನು ಹೇಳ್ತಾ ಇದ್ದಾನೆ, ಸಾಕಷ್ಟು ಎಕ್ಸಾಂಪಲ್ ಕೊಡ್ತಾ. 2011ರಲ್ಲಿ ಮಮತಾ ಬ್ಯಾನರ್ಜಿ ಏನಾದರೂ ಅಧಿಕಾರಕ್ಕೆ ಬಂದಿದ್ದರೆ ಅದರ ಹಿಂದಿನ ಶಕ್ತಿ, ಹಿಂದಿನ ಮಾಸ್ಟರ್ ಮೈಂಡ್, ಹಿಂದಿನ ಸಂಘಟನೆ ಸುವೇಂದು ಅಧಿಕಾರಿಯವರದ್ದೇ ಆಗಿತ್ತು. 2011ರಲ್ಲಿ ಒಂದು ಫೇಸ್ ಇದ್ದಿದ್ದು ಮಮತಾ ಬ್ಯಾನರ್ಜಿ, ಅದರ ಮೈಂಡ್ ಇದ್ದಿದ್ದು ಸುವೇಂದು ಅಧಿಕಾರಿದು. ಅದಾದ್ಮೇಲೆ ಬಿಜೆಪಿಗೆ ಬಂದ್ಮೇಲೆ ಏನೇನೆಲ್ಲ ಆಯ್ತು ಎಲ್ರಿಗೂ ಗೊತ್ತಿದೆ. ರೈಟ್ ಹ್ಯಾಂಡ್ ಆಗಿದ್ದಂಥವ್ರು ಸುವೇಂದು ಅಧಿಕಾರಿ. ಇನ್ನು ದಿಲೀಪ್ ಘೋಷ್ ಬಿಜೆಪಿಯ ಹಿರಿಯ ನಾಯಕರು. 2015ರಿಂದ 2021ರವರೆಗೂ ಪಶ್ಚಿಮ ಬಂಗಾಳದ ರಾಜ್ಯಾಧ್ಯಕ್ಷರಾಗಿದ್ದರು. ಇವರ ನೇತೃತ್ವದಲ್ಲಿ 2019ರ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ 42 ಲೋಕಸಭಾ ಸೀಟ್ಗಳ ಪೈಕಿ 18 ಗೆದ್ದಿದ್ದು ಬಿಜೆಪಿ. 2016ರಲ್ಲಿ 3 ಜನ ಬಿಜೆಪಿ ಶಾಸಕರು ಆಯ್ಕೆ ಆಗಿದ್ರಲ್ಲ, ಅದರಲ್ಲಿ ಅವರು ಕೂಡ ಒಬ್ಬರು. ಇನ್ನ ಸಮಿತ್ ಭಟ್ಟಾಚಾರ್ಯ ಪಶ್ಚಿಮ ಬಂಗಾಳದ ಹಾಲಿ ರಾಜ್ಯಾಧ್ಯಕ್ಷ, ಮೊಟ್ಟ ಮೊದಲ ಬಿಜೆಪಿಯ ಶಾಸಕರು ಇವರು. 2014ರಲ್ಲಿ ಬೈ ಎಲೆಕ್ಷನ್ ನಡೆದಾಗ ಬಿಜೆಪಿ ಶಾಸಕರು ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಆಗಿದ್ದು ಬಂಗಾಳದಲ್ಲಿ. ಅದು ಸಮಿತ್ ಭಟ್ಟಾಚಾರ್ಯ ಪ್ರಚಾರ ತಂತ್ರ ರೂಪಿಸಿದ್ರು, ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು. ಸಹಜವಾಗಿ ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು ಒಂದು ಅರ್ಜಿ ಆಯ್ಕೆ ಆಗ್ತಾರೆ ಅಲ್ಲಿ ಸಿಎಂ ಸ್ಥಾನ ಇದ್ದಂಥ ಸಂದರ್ಭದಲ್ಲಿ. ಅಗ್ನಿಮಿತ್ರ ಪೌಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು, ಮಹಿಳೆ ಮುಖ್ಯಮಂತ್ರಿ ಆಗಿದ್ದಂಥವರು. ಪಶ್ಚಿಮ ಬಂಗಾಳದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ವೆಸ್ಟ್ ಬೆಂಗಾಲ್ನಲ್ಲಿ ಈ ಬಾರಿ ಬಿಜೆಪಿ ಕೈ ಹಿಡಿದಿದ್ದಾರೆ. ಆ